ಬಾಸ್ ಟಿವಿ ವೀಕ್ಷಕರೆಲ್ಲ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಫೆಬ್ರವರಿ ಮಾಸ ಭವಿಷ್ಯ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಶುಭಗಳು ಪ್ರಾಪ್ತಿ ಆಗ್ತಾ ಇದೆ ಅಂದರೆ ಒಳ್ಳೆಯದಾಗ್ತಾ ಇದೆ ಅವರಿಗೆ. ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಮಾಸದಲ್ಲಿ ನೋಡಿ ಶುಭಫಲಗಳು ಹೇಗೆ ಅಂತಂದರೆ, ನೀವು ಏನೇ ಮಾಡಿದ್ರೂ ಕೂಡ ನಿಮಗೆ ಒಳ್ಳೆಯ ಫಲಗಳು ದೊರೆಯುತ್ತೆ. ನಾವು ಏನೇನೆಲ್ಲ ಮಾಡ್ಬೋದು ಅಂದರೆ, ನಾವು ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಿದಾಗ, ಅಂದರೆ ಮನೆಯಲ್ಲಿ ಮದುವೆ ಆಗದೇ ಇರೋರಿಗೆ ವಿವಾಹ ಆಗುವಂಥ ಭಾಗ್ಯ, ಮತ್ತು ಮನೆ ಕಟ್ಟದವರಿಗೆ ಗೃಹಪ್ರವೇಶ ಮಾಡುವಂಥ ಭಾಗ್ಯ, ಸೈಟ್ ತಗೊಳ್ಬೇಕು ಅಂಥವರಿಗೆ ಸೈಟ್ ತೆಗೆದುಕೊಳ್ಳುವಂಥ ಯೋಗ, ಫ್ಲಾಟ್ ತೆಗೆದುಕೊಳ್ಳುವವರಿಗೆ ಅವರಿಗೆ ಶುಭ ಯೋಗ, ಮತ್ತು ಕಾರು ತಗೊಳ್ಳುವಂಥವರಿಗೆ ಅವರಿಗೆಲ್ಲ ವಾಹನ ತೆಗೆದುಕೊಳ್ಳುವಂಥವರಿಗೆ ಶುಭಫಲ ಅಂತ ಹೇಳಬೇಕು. ಹೀಗೆ ಶುಭಫಲಗಳು ಪ್ರಾಪ್ತಿಯಾಗಿದೆ. ಮತ್ತು ಆರ್ಥಿಕವಾಗಿ ಸಾಕಷ್ಟು ಮುಂಚೆ ನಷ್ಟ ಆಗಿತ್ತು, ಆದರೆ ಈಗ ಆರ್ಥಿಕವಾಗಿ ತಮಗೆ ಒಳ್ಳೆಯದಾಗ್ತಾ ಇದೆ. ಆರ್ಥಿಕ ಸಂಕಷ್ಟದಿಂದ ತಾವು ಪಾರಾಗಿದ್ದೀರಿ. ಕರ್ಕಾಟಕ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳು ಉದ್ಯೋಗದಲ್ಲಿ ನಿಮಗೆ ಯಶಸ್ಸು ಸಿಗಬೇಕು ಅಂತೇಳಿ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುತ್ತೆ. ನಿಮಗೆ ಪ್ರಮೋಷನ್ನು ಸಿಗುವಂಥ ಯೋಗ ಕೂಡ ಇದೆ. ಆಸ್ತಿ ವಿಚಾರ ಬಂದಾಗ ಆಸ್ತಿ ವಿಚಾರದಲ್ಲೂ ಒಳ್ಳೆಯ ಫಲಗಳು ಬರುತ್ತೆ, ಅಂದರೆ ಶುಭ ಫಲಗಳು ಬರುತ್ತೆ. ಯಾಕೆ ಅಂತಂದರೆ ನಿಮಗೆ ಶುಭ ವಾರ್ತೆ ಬರುತ್ತೆ. ನಿಮಗೆ ಎಲ್ರಿಗೂ ಕೊಡುವಾಗ ನಿಮಗೂ ಕೊಡ್ತಾರೆ. ನಿಮಗೆ ಸರಿಯಾದ ಒಂದು ಭಾಗ ನಿಮಗೆ ಆಸ್ತಿ ವಿಚಾರದಲ್ಲಿ ಪಿತಾಯಿತ ಆಸ್ತಿಯಲ್ಲಿ ಸಿಗ್ತದೆ. ಮತ್ತು ಮನೆ ಕಟ್ಟುವಂಥ ಯೋಗ ಇದೆ ಅಂತ ಹೇಳಿದ್ದೀನಿ. ಜೊತೆಗೆ ಕೃಷಿ ಜಮೀನನ್ನು ತೆಗೆದುಕೊಳ್ಳುವಂಥ ಯೋಗ ಇದೆ. ಮತ್ತು ಯಾರಿಗೆ ನಿಮಗೆ ಕೊಡಬೇಕು ಅವರಿಗೆಲ್ಲ ಸಾಲ ತೀರಿಸುವಂಥ ಯೋಗ ಇದೆ. ಸಾಲ ಬೇಕಾದರೆ ತೆಗೆದುಕೊಳ್ಳುವಂಥ ಯೋಗ ಕೂಡ ನಿಮಗಿರುತ್ತೆ. ನಿಮ್ಮ ವ್ಯವಹಾರಗಳು ತುಂಬ ಚೆನ್ನಾಗಿರುತ್ತೆ, ವ್ಯವಹಾರ ಅನುಕೂಲ ಆಗಿರುತ್ತೆ. ಜೊತೆಗೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಒಂದು ಕನ್ನಡಿ ಥರ ಇರುತ್ತೆ. ನಿಮ್ಮ ಆರ್ಥಿಕ ವ್ಯವಹಾರ, ಮನಸ್ಸಿನ ಯೋಚನೆ, ಚಿಂತನೆ ಎಲ್ಲವೂ ಕೂಡ ಧನಾತ್ಮಕವಾಗಿರೋದ್ರಿಂದ ನಿಮಗೆಲ್ಲ ರೀತಿಯ ಅನುಕೂಲಗಳು ಭಗವಂತ ಮಾಡಿಕೊಡ್ತಾನೆ. ಆ ಗುರುವಿನ ಅನುಗ್ರಹ, ಪೂರ್ಣ ಅನುಗ್ರಹ ನಿಮ್ಮ ಮೇಲಿದೆ ಅಂತ ಹೇಳೋಕ್ಕೆ ಭಾಳ ಸಂತೋಷ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಆಸ್ತಿ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳಿದ್ದೀವಿ. ನಿಮಗೇನು ಸಿಗಬೇಕೋ ಸಿಗುತ್ತೆ. ಅದಾದಮೇಲೆ ನಿಮ್ಮ ತಂದೆ ತಾಯಿ ಯೋಚನೆಯನ್ನು ಮಾಡಬೇಕು. ವಯಸ್ಸಾದ ತಂದೆ ತಾಯಿ ಅವ್ರನ್ನ ಆಶೀರ್ವಾದ ಪಡಿಬೇಕು, ಅವ್ರಿಗೆ ನಮಸ್ಕಾರವನ್ನು ಮಾಡಬೇಕು, ಆಶೀರ್ವಾದ ಪಡಿಬೇಕು. ಮತ್ತು ಅವರ ಒಂದು ಸಲಹೆ ಕೂಡ ತೊಗೊಂಡು ಹೋದರೆ ಅದು ನಿಮಗೆ ಅನುಕೂಲ ಆಗುತ್ತೆ. ತಂದೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ಶೀತ, ಪಿತ್ತ, ವಾತಕ್ಕೆ ಸಂಬಂಧಪಟ್ಟಂಥ ತೊಂದರೆ ಆಗ್ಬೋದು, ಉಸಿರಾಟದ ತೊಂದರೆ, ಅಸ್ತಮ ಈ ಥರ ಆಗ್ಬೋದು. ಸ್ವಲ್ಪ ಜಾಗ್ರತೆ ವಹಿಸಿ. ಮಕ್ಕಳು ವಿದ್ಯಾಭ್ಯಾಸ ಚಿಂತನೆ ಮಾಡುವಾಗ ಮಕ್ಕಳು ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರೆಲ್ಲ ಆಗ್ತಾರೆ. ಓದೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋಕೆ ಹೇಳಿ, ಪ್ರಯತ್ನ ಪಡಿ, ಒಳ್ಳೆಯದಾಗತ್ತೆ. ಜೊತೆಗೆ ಮಕ್ಕಳ ಹೊರದೇಶದಲ್ಲಿ, ವಿದೇಶದಲ್ಲಿ ಪ್ರಯಾಣ ಮಾಡಿ ಅಲ್ಲಿ ಹೋಗಿ ಒಳ್ಳೆ ಓದುವಂಥ ಯೋಗ ಇದ್ದರೆ ಅಲ್ಲಿ ಹೋಗಿ ಅಧ್ಯಯನ ಮಾಡ್ಬೋದು. ಮಕ್ಕಳು ವಿದೇಶದಲ್ಲಿ ಓದುವಂಥದ್ದು, ಅಧ್ಯಯನ ಮಾಡ್ತಕ್ಕಂಥದ್ರ ಜೊತೆಗೆ ಜಾಬ್ ಮಾಡ್ತಕ್ಕಂಥ ಒಂದು ಅಲ್ಲಿ ಕೆಲಸ ಮಾಡುವಂಥ ಯೋಗ ಕೂಡ ಇರುತ್ತೆ. ಅದು ಕೂಡ ನಿಮ್ಮ ಮಕ್ಕಳಿಗೆ ಆ ಯೋಗವು ಕೂಡ ಪರಿಪೂರ್ಣವಾಗಿರುತ್ತೆ. ನೀವು ಪ್ರಯತ್ನ ಪಟ್ಟರೆ ಅದು ಕೂಡ ಆಗುತ್ತೆ. ಅದಕ್ಕೂ ಕೂಡ ಕೆಲವೊಂದಷ್ಟು ಅರ್ಹತೆಗಳು ಬೇಕಾಗ್ತದೆ, ಅವೆಲ್ಲ ಇರಬೇಕಾಗುತ್ತೆ. ಹಾಗಂತ ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರು, ಇಲ್ಲೂ ಕೂಡ ಒಳ್ಳೆ ವಿದ್ಯಾವಂತರಾಗ್ತಾರೆ. ಅವರು IAS IPS ಮಾಡುವಂಥ ಯೋಗ ನಿಮ್ಮ ಮಕ್ಕಳಿಗಿದೆ. ಆ ರಾಶಿಯವರಿಗೆ ಶುಭ ಫಲಗಳಿದೆ. ಪ್ರಯತ್ನ ಮಾಡಬೇಕು ಅಂತ ನಾವು ನಿಮಗೆ ಹೇಳ್ತೀವಿ. ಯಾವ್ಯಾವ ಒಳ್ಳೆಯ ಚಿಂತನೆಗಳು ಬರ್ತವೆ ಎಲ್ಲನೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಭಾಳ ಮುಖ್ಯವಾದ ವಿಚಾರ. ಆರೋಗ್ಯದ ಯೋಚನೆ ಬಂದರೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಶೀತ ಅಂತ ಹೇಳಿದ್ದೀನಿ, ಉಸಿರಾಟದ ತೊಂದರೆ, ಅಸ್ತಮ, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಜೊತೆಗೆ ಹತ್ತಿರದಲ್ಲಿರ್ತಕ್ಕಂಥ ಯಾರಾದರೂ ವೈದ್ಯರಿದ್ದರೆ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕ ಔಷಧೋಪಚಾರಗಳನ್ನು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ, ವೈದ್ಯರ ಹತ್ರ ಮಾಡಿಸಿ ಎಲ್ಲ ತೊಂದರೆ ಪರಿಹಾರ ಆಗುತ್ತೆ. ಈ ಒಂದು ಮಾಸದಲ್ಲಿ ಸ್ವಲ್ಪ ಶೀತಕ್ಕೆ ಸಂಬಂಧಪಟ್ಟಂತೆ ಇರ್ತದೆ. ಆಮೇಲೆ ಅವೆಲ್ಲ ತಾತ್ಕಾಲಿಕ ಔಷಧೋಪಚಾರ ಮಾಡಿದ್ರೆ ಸಾಕು, ತಾತ್ಕಾಲಿಕವಾಗಿ ಅದು ಸರಿ ಹೋಗುತ್ತೆ. ಆ ನಂತರದಲ್ಲಿ ನಿಮ್ಮ ದಾಂಪತ್ಯದಲ್ಲಿ ಚೆನ್ನಾಗಿರುತ್ತೆ. ದಾಂಪತ್ಯದಲ್ಲಿ ತೊಂದರೆ ಇಲ್ಲ. ಸಣ್ಣ ಪುಟ್ಟ ವೈಮನಸ್ಸಿದ್ರೂ ಕೂಡ ಅದು ಸರಿ ಹೋಗುತ್ತೆ. ಕೂತು ಮಾತಾಡಿ, ಇಲ್ಲ ನಿಮ್ಮ ಜಾತಕದ ಪರಿಶೀಲನೆ ಮಾಡಿ ಪರಿಹಾರ ತಗೊಳ್ಳಿ, ಅದು ಕೂಡ ನಿಮಗೆ ಸರಿ ಹೋಗುತ್ತೆ. ಆನಂತರದಲ್ಲಿ ನಿಮ್ಮ ಪ್ರಮೋಷನ್ನು, ಅಲ್ಲೂ ಕೂಡ ನಿಮಗೆ ಪ್ರಮೋಷನ್ ಆಗಿದೆ ಅಂತ ಹೇಳ್ತೀವಿ. ಆಮೇಲೆ ನಿಮಗೆ ಮನೆ ತೆಗೆದುಕೊಳ್ಳೋದು, ಕಾರ್ ತೆಗೆದುಕೊಳ್ಳೋದು ಎಲ್ಲ ಯೋಗಗಳಿದೆ ಅಂತ ಹೇಳಿದ್ದೀನಿ. ತಂದೆ ತಾಯಿ ಆರೋಗ್ಯದಲ್ಲಿ ಜಾಗ್ರತೆ ವಹಿಸಬೇಕು. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಇದು ಶುಭಫಲ ಅಂತ ಹೇಳ್ತೀವಿ. ನ್ಯಾಯವಾದಿಗಳಿಗೆ ಒಳ್ಳೆಯ ಶುಭಫಲಗಳಿದೆ. ಜೊತೆಗೆ ಯಾರು ವೃತ್ತಿ ಮಾಡ್ತಾರೆ, ವೃತ್ತಿ ಅಂದರೆ ಒಂದು ಜಾಬ್ ಮಾಡ್ತಾರೆ, ಅವರಿಗೆಲ್ಲ ಶುಭಫಲಗಳಿದೆ. ಯಾಕೆಂತಂದರೆ ಈ ಒಂದು MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಇನ್ನು ಸ್ವಂತ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ, ಈ ಕೆಲವು ಲೇವಾಲಿ ವ್ಯವಹಾರ, ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅವರಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಮತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವರಿಗೆ, ಛಾಯಾಗ್ರಾಹಕರು, ಛಾಯಾಚಿತ್ರಕಾರಕರು, ಜೊತೆಗೆ ಕತೆ ಕಾದಂಬರಿನ ಬರೆಯತಕ್ಕಂಥ ವ್ಯಕ್ತಿಗಳು, ಇವರಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗತ್ತೆ ಅಂತ ನಾವು ಹೇಳ್ತೀವಿ. ಅದರ ಜೊತೆಗೆ ಇನ್ನೂ ಕೆಲವೊಂದಷ್ಟು ನಾವು ಚಿಂತನೆಯನ್ನು ಮಾಡಬೇಕು. ಇನ್ನು ಕೃಷಿ ವಿಚಾರ ಬಂದಾಗ ಕೃಷಿ ವಿಚಾರದಲ್ಲೂ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಮತ್ತು ಇನ್ನೇನು ಶುಭಫಲ ಅಂತಂದರೆ, ನೀವು ಮಾಡಿರ್ತಕ್ಕಂಥ ಬೆಳೆಗೆ ಸ್ವಲ್ಪ ಮಟ್ಟಿಗೆ ಶುಭಫಲಗಳು, ಅಂದರೆ ಒಳ್ಳೆಯ ಬೆಳೆ ಬರುತ್ತೆ, ಒಳ್ಳೆಯ ಫಲ ಬರುತ್ತೆ, ಒಳ್ಳೆಯ ಅನುಕೂಲ ನಿಮಗೆ ಆಗತ್ತೆ ಅಂತ ನಾವು ನಿಮಗೆ ಹೇಳ್ಬೋದು. ಇನ್ನು ನಾವು ಈ ಒಂದು ಕರ್ಕಾಟಕ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ
ಸ್ವಲ್ಪ ಸಾಮಾನ್ಯ ಗುಣಧರ್ಮ ಏನಂದರೆ ಅವರಿಗೆ ಸ್ವಲ್ಪ ಮೂಗು ಕಟ್ಟೋದು ಮತ್ತು ಗಂಟ್ಲು ಹಿಡ್ಕೊಳ್ಳೋದು, ಥೈರಾಯ್ಡ್ ಬರೋದು ಸಂದರ್ಭಗಳಿರುತ್ತೆ. ಯಾಕೆಂದರೆ ಈ ರಾಶಿಯಾಧಿಪತಿ ಚಂದ್ರನಾಗ್ತಾನೆ, ಚಂದ್ರನು ಮನಸ್ಸು ಕಾರಕನಾಗ್ತಾನೆ, ಮತ್ತು ಶೀತಕ್ಕೆ ಸಂಬಂಧಪಟ್ಟಂಥ ಒಂದು ಗ್ರಹ ಆಗ್ತದೆ, ಮತ್ತು ಅದು ಜಲರಾಶಿ ಆಗ್ತದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಭಾಳ ಗಮನ ವಹಿಸಬೇಕು, ಉದ್ಯೋಗದ ಬಗ್ಗೆಯೂ ಗಮನ ವಹಿಸಬೇಕು, ವಾಹನ ಓಡಿಸುವಾಗ ಭಾಳ ಜಾಗ್ರತೆಯಿಂದ ವಾಹನವನ್ನು ಓಡಿಸಬೇಕು. ಮತ್ತು ಯಾವುದೇ ವ್ಯಕ್ತಿಗಳ ಹತ್ರ ಆರ್ಗ್ಯುಮೆಂಟ್, ವಾದ ವಿವಾದವನ್ನು ಮಾಡಬಾರ್ದು. ವಾದ ವಿವಾದವನ್ನು ಮಾಡೋದ್ರಿಂದ ಮನಸ್ತಾಪ ಬರುತ್ತೆ, ಅಸಮಾಧಾನ ಬರುತ್ತೆ, ಆ ಜನ ನಿಮಗೆ ನಾಳೆ ನಿಷ್ಠುರಾಗ್ತಾರೆ. ಹಾಗಾಗಿ ವಾದ ವಿವಾದವನ್ನು ಮಾಡುವಂಥದ್ದು ಅಷ್ಟು ಅಸಮಂಜಸ ಅಲ್ಲ. ಮತ್ತು ನಿಮ್ಮ ಮಾನಸಿಕವಾಗಿ ತುಂಬ ಒತ್ತಡ ಇರುತ್ತೆ, ತಲೆನೋವು ಬರೋದು, ಮೈಗ್ರೇನ್ ಥರ ಬರೋದು, ಮತ್ತು ಕತ್ತು ನೋವು ಬರೋದು, ಸೊಂಟ ನೋವು ಬರೋದು, ಹೊಟ್ಟೆ ಉರಿ ಆಗೋದು, ಇದೆಲ್ಲ ತೊಂದರೆಗಳು ನಿಮಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆಲ್ಲ ಕೂಡ ನೀವು ಆರೋಗ್ಯದಲ್ಲಿ ಬಹಳ ಜಾಗ್ರತೆ ವಹಿಸಬೇಕು ಅಂತ ಹೇಳ್ತೀವಿ. ಮತ್ತು ನಿಮಗೆ ದುಡ್ಡು ಚೆನ್ನಾಗಿರುತ್ತೆ ಅಂದರೆ ಮಾತ್ರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕಾಳಜಿ ವಹಿಸಬೇಕು, ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಗಮನ ಕಾಳಜಿ ವಹಿಸಬೇಕು. ಮತ್ತು ಸಾಲ ಕೊಡೋದು, ಸಾಲ ತೆಗೆದುಕೊಳ್ಳೋದು ಭಾಳ ಗಮನ ವಹಿಸಬೇಕು. ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾತ್ರ ಮಾಡೋದು ಭಾಳ ಮುಖ್ಯವಾದ ವಿಚಾರ. ಮತ್ತು ಸೂರಿಟಿ ಹಾಕೋದಕ್ಕೆ ಹೋಗಬಾರ್ದು, ಸೂರಿಟಿ ಹಾಕಿದ್ರೆ ನಿಮಗೆ ನಷ್ಟ ಆಗುವ ಸಾಧ್ಯತೆ ಇದೆ. ಇವೆಲ್ಲ ಜಾಗ್ರತೆಯಿಂದ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತೀವಿ. ಮತ್ತು ಈ ಮಾಸದಲ್ಲಿ ನಿಮಗೆ ಏನೇನೆಲ್ಲ ನೀವು ರಿಕ್ವೈರ್ಮೆಂಟ್ ಇಟ್ಕೊಂಡಿದ್ದೀರಿ, ಈ ಮದುವೆ ಮಾಡಬೇಕು, ಸೈಟು, ಪ್ಲಾಟು, ಕಾರು, ಏನೇನೋ ರಿಕ್ವೈರ್ಮೆಂಟ್ ಇಟ್ಕೊಂಡಿರ್ತೀರಿ, ಅದೆಲ್ಲ ಹಣಕಾಸಿನ ವ್ಯವಸ್ಥೆಗಳೆಲ್ಲ ಸರಿ ಹೋಗಿ ಮುಂದೆ ನಿಮಗೆ ಶುಭ ಫಲಗಳು ದೊರೆಯುತ್ತೆ. ಹೀಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡಿಕೊಳ್ಳೋದು, ಮತ್ತು ಜಾತಕವನ್ನು ಪರಿಶೀಲನೆ ಮಾಡೋದಕ್ಕೆ ಮರಿಬಾರದು. ತಾವು ಹತ್ತಲಿರ್ತಕ್ಕಂತಹ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರದ ದಿವಸ ಕುಂಕುಮಾರ್ಚನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲ ರೀತಿಯ ಕಷ್ಟ, ದೋಷಗಳು, ಕಾರ್ಪಣ್ಯಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.